ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ ಅಂದ್ರೆ ಮಿಸ್ಸಿಂಗ್ ನಂಬರ್ ಅಂತ ಇದೆ, ಬಿಟ್ಟು ಹೋದ ಸಂಖ್ಯೆಗಳು. ಪ್ರೀವಿಯಸ್ ವಿಡಿಯೋದಲ್ಲಿ ಕ್ಲಾಸ್ 1 ಅಂತ ಮಾಡಿದ್ದೆ, ಈ ವಿಡಿಯೋದಲ್ಲಿ ಕ್ಲಾಸ್ 2 ಅಂತ ಇದೆ. ಇದು ಮಿಸ್ಸಿಂಗ್ ನಂಬರ್ ಇದೆಯಲ್ಲ, ಇದೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕಾನ್ಸೆಪ್ಟ್ ಕಲಿಬೇಕಾದ್ರೆ ನಾವು ಏನ್ ಮಾಡ್ಬೇಕಂದ್ರ ಇದರ ಸಾಕಷ್ಟು ಚಿತ್ರಗಳು ಇರ್ತಾವ, ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ ಸಂಖ್ಯೆ ಬರುತ್ತದೆ ಅಂತ ಕಲಿಬೇಕು. ಇಲ್ಲಿ ಇಂಪಾರ್ಟೆಂಟ್ ಏನಂದ್ರ ಬೇಸಿಕ್ ಆಗಿ ಏನ್ ಗೊತ್ತಿರ್ಬೇಕಂದ್ರ ಕೂಡಿಸುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರ, ಸ್ಕ್ವೇರ್ ಮತ್ತು ಕ್ಯೂಬ್ ಬಗ್ಗೆ ಗೊತ್ತಿರಬೇಕು. ಆಮೇಲೆ ಕರೆಕ್ಟ್ ಆಗಿ ಇವ್ನ ಕಾನ್ಸಂಟ್ರೇಟ್ ಮಾಡಬೇಕು. ಹೆಚ್ಚಿನ ಪ್ರಶ್ನೆಗಳನ್ನ ಜಾಸ್ತಿ ಬಿಡಿಸಿದಾಗ ಈ ಟಾಪಿಕ್ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗತ್ತೆ. ಸೊ ಫಸ್ಟ್ ಏನ್ ಮಾಡೋಣ ಗಮನಿಸೋಣ, ಆಯ್ತಾ? ನೋಡ್ರಿ, ಸೊ ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಿಂಗಪ್ಪ ಅಕಾಡೆಮಿ ಅಂತ ಇದೆ, ಅದಕ್ಕೆಲ್ಲರೂ ಕೂಡ ಜಾಯ್ನ್ ಆಗಿ ಅದ್ರ ಜೊತೆಗೆ ಏನ್ ಮಾಡೋದಂದ್ರೆ ಟೆಲಿಗ್ರಾಮ್ ಚಾನಲ್ ಇದೆ, ಆಮೇಲೆ ಇನ್ಸ್ಟಾಗ್ರಾಮು ಕೂಡ ಇದೆ. ಸೊ ಇಲ್ಲೂ ಕೂಡ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಏನಾರ ಮಾಡೋದಾದ್ರು ಅಪ್ಡೇಟ್ ಸಿಗುತ್ತೆ. ಸೊ ಎಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಆಗಲಿ ಮತ್ತು ಟೆಲಿಗ್ರಾಮ್ ಚಾನಲ್ ಆಗಿ ಜಾಯ್ನ್ ಆಗಿ, ನಿಂಗಪ್ಪ ಅಕಾಡೆಮಿ ಅಂತ ಇದೆ. ಸೊ ಸರ್ಚ್ ಮಾಡಿ ಜಾಯ್ನ್ ಆಗಿ. ಸೊ ಫಸ್ಟ್ ಕ್ವಶನ್ ನೋಡೋಣ. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ, ಇಂಪಾರ್ಟೆಂಟ್ ಇದೆ. ಇದೊಂದು ಎಕ್ಸಾಮ್ದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ. ಸೊ ಏನಿದೆ ಅಂದ್ರೆ ಈ ಕೋಷ್ಟಕದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆ ಅಂತ ಇದೆ. ಸೊ ಇಲ್ಲಿ ಯಾವ ಸಂಖ್ಯೆ ಮಿಸ್ ಆಗಿದೆ ಅನ್ನೋದ ನಾವು ಕಂಡುಹಿಡಬೇಕು. ಇಲ್ಲಿರ್ತಕ್ಕಂಥ ಯಾವ ಕಾನ್ಸೆಪ್ಟ್ ಇದೆ ಒಂಚೂರು ಕ್ಲಿಯರ್ ಆಗಿ ಕಾನ್ಸೆಪ್ಟ್ ಅನ್ನ ಓದ್ಕೊಳ್ಳಿ, ಆಯ್ತಾ? ಇಲ್ಲಿ ನೋಡ್ರಿ 4, 9 ಅಂತ ಇದೆ, ಆಯ್ತಾ? 4, 9, 6 ಅಂತ ಇದೆ. 9, 16, 12, 16, 25, ಆಮೇಲೆ ಎಕ್ಸ್ ಅಂತ ಇದೆ. ಈ ಎಕ್ಸ್ ಬೆಲೆದಲ್ಲಿ ಇಲ್ಲಿ ಆಪ್ಷನ್ ಇದಾವ 54, 20, 25, 15 ಅಂತ ಇದೆ. ಇಲ್ಲಿ ಯಾವ ಒಂದು ಸಂಖ್ಯೆ ಬರುತ್ತದೆ ಅಂತ ಕಂಡುಹಿಡಬೇಕು ನೀವು ಅಷ್ಟೇ, ಆಯ್ತಾ? ಇಲ್ಲಿ ಒಂಚೂರು ಕಾನ್ಸಂಟ್ರೇಟ್ ಮಾಡ್ರಿ, ಮತ್ತೆ ಇದಕ್ಕೆ ಆನ್ಸರ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. 1 ನಿಮಿಷ ಟೈಮ್ ಇದೆ. ಸೊ ಕರೆಕ್ಟ್ ಆಗಿ ಕ್ವಿಕ್ ಆಗಿ ಈ ಪ್ರಶ್ನೆಗೆ ಆನ್ಸರ್ ಮಾಡಿ, ಆಯ್ತಾ? ಇಲ್ಲಿ ನೋಡ್ರಿ, ಇಲ್ಲಿ 4 ಅಂತ ಇದೆ, ಇಲ್ಲಿ 9 ಅಂತ ಇದೆ. ಅಬ್ಸರ್ವ್ ಮಾಡ್ರಿ, ಇವು ಸ್ಕ್ವೇರ್ ನಂಬರ್ಸ್. ಇಲ್ಲಿ ನೋಡ್ರಿ, ಇಲ್ಲಿ 4 ಇದೆ, 9 ಇದೆ, ಇಲ್ಲಿ 9 ಇದೆ, 16 ಇದೆ, 16 ಮತ್ತು 25 ಅಂದಾಗ ಇವು ವರ್ಗ ಸಂಖ್ಯೆಗಳು ಅಂತ ಹೇಳ್ಬೋದು ಅಷ್ಟೇ. ನೋಡ್ರಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ರಿ. ಇಂಥ ಪ್ರಶ್ನೆಗಳು ಎಕ್ಸಾಮ್ ಕೇಳ್ತಾನ. ನೀವ್ ಏನ್ ಮಾಡ್ಬೇಕಂದ್ರೆ ಬೇಸಿಕ್ ಆಗಿ ಗೊತ್ತಿರ್ಬೇಕು ಸ್ಕ್ವೇರ್ ಮತ್ತು ಕ್ಯೂಬ್ ಬಗ್ಗೆ. ಸೊ ಇದ 4 ಅನ್ನೋದು 2 ಸ್ಕ್ವೇರ್ ಆಗುತ್ತದೆ. ಏನಾಗುತ್ತದೆ? 2 ಸ್ಕ್ವೇರ್ ಅಂತ ಆಗುತ್ತೆ. 2 ಸ್ಕ್ವೇರ್ ಎಷ್ಟಾಗುತ್ತದೆ? 4 ಅಂತ ಆಗುತ್ತೆ. ಅರ್ಥ? ಆಮೇಲೆ ಈ 9 ಏನಾಗತ್ತೆ ಅಂದ್ರ 3 ಸ್ಕ್ವೇರ್ ಅಂತ ಆಗತ್ತೆ. 3 ಸ್ಕ್ವೇರ್ ಅಂತ ಆಯ್ತು. ಅರ್ಥ? ಹಾಗಾದ್ರೆ ನೀವು ಇಲ್ಲಿ 6 ಹೆಂಗ್ ಬಂದಿದೆ ಅನ್ನೋದು ಕಂಡು ಹಿಡಿಬೇಕು. ಸೊ ಇಲ್ಲಿ ಏನ್ ಇಂಪಾರ್ಟೆಂಟ್ ಮಾಡ್ಬೇಕಂದ್ರೆ ಇಲ್ಲಿ ಎಷ್ಟಿದೆ ಅಂದ್ರೆ 2 ಅಂತ ಇದೆ, ಇಲ್ಲಿ ಎಷ್ಟಿದೆ 3 ಅಂತ ಇದೆ. 2 ಮೂರ್ಲೆ ಎಷ್ಟು? 6. ಹಾಗಾದ್ರೆ ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂದ್ರೆ 6 ಅಂತ ಹೇಳ್ಬೋದು ಅಷ್ಟೇ. ನೋಡ್ರಿ, 2 ಸ್ಕ್ವೇರ್ ಅಂದ್ರೆ 4 ಆಯ್ತು, 3 ಸ್ಕ್ವೇರ್ ಅಂದ್ರೆ 9 ಆಯ್ತು, 3 ಸ್ಕ್ವೇರ್ ಅಂದ್ರೆ 9 ಆಯ್ತು. 3 ಮೂರ್ಲೆ 9. ಆಮೇಲೆ ಇಲ್ಲಿ 2 ಅಂತ ಇದೆ, ಇಲ್ಲಿ 3 ಇದೆ. 2 ಮೂರ್ಲೆ ಎಷ್ಟು? 6 ಅಂತ ಗಮನಿಸ್ಬೇಕು. ಎಕ್ಸಾಮ್ ದಲ್ಲಿ ಬಂದಿದೆ. ಅದೇ ರೀತಿಯಾಗಿ ಮುಂದೆ ನೀವು ಪ್ರೊಸೆಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಬಿಡಿಸ್ರಿ. ಈ ಒಂದು ಚಿತ್ರದಲ್ಲಿ 12 ಹೆಂಗ್ ಬಂತು ಕಂಡಿರಿ ನೋಡ್ ನಾವು. ಇದು ನೋಡ್ರಿ 9 ನೋಡ್ರಿ, 16 ನೋಡ್ರಿ. ಈ 16 ಇಲ್ಲಿ ನೋಡ್ರಿ 9 ಇದೆ ಅಂದ್ರ 3 ಸ್ಕ್ವೇರ್ ಅಂತ ಕಂಡಿಬೇಕು. 3 ಸ್ಕ್ವೇರ್ ಅಂದ್ರೆ ಎಷ್ಟು? 9. ಆಮೇಲೆ 4 ಸ್ಕ್ವೇರ್ ಅಂದ್ರೆ ಎಷ್ಟು? 16 ಆಗತ್ತೆ. 4 4 ಎಷ್ಟು? 16. ಆಮೇಲೆ ಇಲ್ಲಿ 3 ಬಂತು, ಇಲ್ಲಿ 4 ಬಂತು. ಆಮೇಲೆ 3 4 ಎಷ್ಟು? 12. 3 4 ಎಷ್ಟು? ಸೊ 12. ಇಲ್ಲಿ 12 ಬಂತು. ಅದೇ ರೀತಿಯಾಗಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು ಆಗುತ್ತದೆ? ಸೊ ಆಪ್ಷನ್ ದಲ್ಲಿದೆ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫಾಸ್ಟ್ ಆಗಿ. ಇಲ್ಲಿ ನೋಡ್ರಿ, ಇದು 16 ಇದೆ, 25 ಇದೆ ಅಂದಾಗ 4 ಸ್ಕ್ವೇರ್ 16. ಆಮೇಲೆ 5 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತದೆ? 5 ಸ್ಕ್ವೇರ್ ಅಂದ್ರೆ 25. ಆಮೇಲೆ 4 ಮತ್ತು 5 ಇದ್ದಾಗ ಇಂಟು ಮಾಡ್ಕೋಬೇಕು. 4 5 ಎಷ್ಟು? 20. ಹಾಗಾದರೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಆಪ್ಷನ್ ಬಿ ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಸರಿಯಾದ ಉತ್ತರ. ಈ ತರ ಎಕ್ಸಾಮ್ ದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರ. ಕರೆಕ್ಟ್ ಆಗಿ ಇಂಥ ಪ್ರಶ್ನೆಗಳನ್ನ ನೀವೇನ್ ಮಾಡ್ಬೇಕು? ಬಿಡಿಸ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಪ್ರಾಕ್ಟೀಸ್ ಮಾಡ್ರೆ ಸೊ ಕರೆಕ್ಟ್ ಆಗಿ ಏನಾಗತ್ತೆ, ಎಲ್ಲಾ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನ ನೀವು ಬಿಡಿಸಬಹುದು. ಕರೆಕ್ಟ್ ಆಗಿ ಸೊ ಗಮನಿಸ್ಬೇಕಷ್ಟೇ. ಸರಿನಾ? ಮುಂದಿನ ಒಂದು ಕ್ವಶನ್ ಹೋಗೋಣ. ಎಲ್ಲ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. 2ನೇ ಕ್ವಶನ್. ಸೊ 2ನೇ ಕ್ವಶನ್ ನೋಡ್ರಿ, ಎಲ್ಲ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ರಿ. ಇದು ಕೂಡ ನಿಮ್ಮ ಎಕ್ಸಾಮ್ ದಲ್ಲಿ ಬಂದಿರುವ ಪ್ರಶ್ನೆ. 1 ನಿಮಿಷ ಟೈಮ್ ಇದೆ, ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. 1 ನಿಮಿಷ ಟೈಮ್ ಇದೆ, ಇದಕ್ಕೆ ಕ್ವಶನ್ಗೆ ಆನ್ಸರ್ ಮಾಡಿ. 29, 13, 18, 33 ಕ್ವಶನ್ ಮಾರ್ಕ್ 19, 30, 27, 3 ಅಂತ ಇದೆ. PSI ಎಕ್ಸಾಮ್ ದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಕರೆಕ್ಟ್ ಆಗಿ ನೋಡ್ರಿ. 19, 14, 15, 8 ಅಂತ ಇದೆ. ಇಲ್ಲಿ ಈ ಒಂದು ಕ್ವಶನ್ ಮಾರ್ಕ್, ಇಲ್ಲಿ ಮಿಡಲ್ ಕ್ವಶನ್ ಮಾರ್ಕ್ ಇದೆ. ಕ್ವಶನ್ ಮಾರ್ಕ್ ದಲ್ಲಿ ಯಾವ ಸಂಖ್ಯೆ ಬರುತ್ತದೆ ಅಂತ ಕಂಡುಹಿಡಿಬೇಕಷ್ಟೇ. ಕರೆಕ್ಟ್ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಇಂಥ ಪ್ರಶ್ನೆಗಳನ್ನ ಜಾಸ್ತಿ ಬಿಡಿಸಿದಾಗ ಮಾತ್ರ ನೀವು ಎಕ್ಸಾಮ್ ದಲ್ಲಿ
ಯಾವುದೇ ಕ್ವಶನ್ ಕೊಟ್ಟರು ಕೂಡ ಬ್ಯಾಲೆನ್ಸ್ ಮಾಡ್ಬೋದು. ಯಾಕಂದ್ರೆ ಎಲ್ಲಾ ಕ್ವಶನ್ ದಲ್ಲಿ ಒಂದು ಲಾಜಿಕ್ ಅರ್ಥ ಆಗತ್ತೆ ನಿಮ್ಗೆ. ಇದೊಂದು ಕ್ವಶನ್ ದಲ್ಲಿ ಒಂದು ಲಾಜಿಕ್ ಅರ್ಥ ಆದ್ರೆ ನೆಕ್ಸ್ಟ್ ಕ್ವಶನ್ ದಲ್ಲಿ ಒಂದು ಲಾಜಿಕ್ ಅರ್ಥ ಆಗತ್ತೆ. ಅಂತವೆಲ್ಲ ಕಲ್ತ್ ಏನಾಗತ್ತೆ ಕರೆಕ್ಟ್ ಆಗಿ ಎಕ್ಸಾಮ್ ದಲ್ಲಿ ಪ್ರೀವಿಯಸ್ ಕ್ವಶನ್ ಬಿಡಿಸಿದ್ದ ನಿಮ್ಗೆ ಟೆಕ್ನಿಕ್ ಈ ಮುಂದಿನ ಕ್ವಶನ್ ಗಳಿಗೆ ಎಲ್ಲ ಅನುಕೂಲ ಆಗತ್ತೆ ಅಷ್ಟೇ. ಕರೆಕ್ಟ್ ಆಗಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಕರೆಕ್ಟ್ ಆಗಿ ವಿಚಾರ ಮಾಡ್ರಿ. ನೋಡ್ರಿ ಏನ್ರಿ ಅಂದ್ರ ಇಲ್ಲಿ 29, 13 ಮತ್ತು 18 ಅಂತ ಇದೆ ಆಯ್ತಾ. ಇಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರ 8 ಆಮೇಲೆ 3 11 11 ಪ್ಲಸ್ 9 ಕೂಡಿಸಾಗ ಎಷ್ಟಾಗುತ್ತದೆ? 8 3 11 9 ಅಂದ್ರೆ 20 ಆಗತ್ತೆ. 20 ಇಲ್ಲಿ 10 ಇದೆ, 30 40 50 60 ಅಂದ್ರೆ ಎಲ್ಲಾ ಕೂಡಿಸಿದಾಗ ಇವನ್ ಪ್ಲಸ್ ಮಾಡಾಗ ಎಷ್ಟಾಗುತ್ತದೆ ಅಂದ್ರೆ 60 ಅಂತ ಆಗುತ್ತೆ, 60 ಆಗುತ್ತದೆ. 29 13 18 ಕೂಡಿಸಿದಾಗ ಎಷ್ಟಾಗುತ್ತದೆ? ಕೂಡಿಸಬೇಕು, ಎಡಿಷನ್ ಮಾಡಿದಾಗ 60 ಬರ್ತೈತಿ. ಅದೇ ರೀತಿಯಾಗಿ ನೋಡ್ರಿ ಇಲ್ಲಿ 30 ಇದೆ, 27 ಇದೆ, 3 ಇದೆ, ಇವನ್ ಕೂಡಿಸಾಗ ಎಷ್ಟಾಗುತ್ತದೆ? ಇಲ್ಲೂ ಕೂಡ 60 ಆಗುತ್ತೆ, 60 ಆಗುತ್ತದೆ. ಬಟ್ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಯ್ತು ಈಗ ಯಾವ ತರ ಬಿಡಿಸ್ಬೇಕು ಅನ್ನೋದು ಗೊತ್ತಾಯ್ತು. ಲಾಜಿಕ್ ಹೊಳಿಯೋದು ಬಹಳ ಇಂಪಾರ್ಟೆಂಟ್. ಈ ಪ್ರಶ್ನೆ ಬಿಡಿಸುದ ಲಾಜಿಕ್ ಅಂಡರ್ಸ್ಟ್ಯಾಂಡ್ ಆಗೋದು ಬಹಳ ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ 33 ಅಂತ ಇದೆ, ಇಲ್ಲಿ 19 ಅಂತ ಇದೆ. ಈ ಕ್ವಶನ್ ಮಾರ್ಕದಲ್ಲಿ ಇರ್ತಕ್ಕಂಥ ಸಂಖ್ಯೆ ಯಾವ್ದು ಬರ್ಬೋದು ನೀವು ವಿಚಾರ ಮಾಡ್ಬೇಕು ಅಷ್ಟೇ. ಇಲ್ಲಿ ನೋಡ್ರಿ, ಈಗ ಇಲ್ಲಿ 33 ಮತ್ತು 19 ಕೂಡಿಸಿದಾಗ ಎಷ್ಟಾಗುತ್ತದೆ? 52 ಆಗುತ್ತೆ, 52 ಅಂತ ಆಗುತ್ತೆ. ಎಷ್ಟಾಗುತ್ತದೆ? 52. 9 ಪ್ಲಸ್ 3 12, 12 ಪ್ಲಸ್ 30 ಅಂದಾಗ 42, 42 ಪ್ಲಸ್ 10 ಅಂದಾಗ 52 ಆಗತ್ತೆ, 52 ಆಕತಿ. ಇನ್ನ ಎಷ್ಟು ಕಡಿಮೆ ಇತ್ತು ಹೇಳ್ರಿ. ಇನ್ನ ಇದು 60 ಆಗಿದೆ, ಇದು 60 ಆದ್ರ ಇಲ್ಲಿ 52 ಆದ್ರ ಇನ್ನು ಯಾವ ಸಂಖ್ಯೆ ಇಲ್ಲಿ ಬರಿಬೇಕು ಅಂದಾಗ ಅದು 60 ಆಗುತ್ತೆ ಇಟ್ಟಾಗ ಇಲ್ಲಿ ಆಪ್ಷನ್ ಇದೆ 19, 14, 15, 8 ಅಂತ ಇದೆ. ಇದಕ್ಕೆ ಪ್ಲಸ್ 8 ಕೂಡಿಸ್ಬಿಟ್ರೆ ಎಷ್ಟಾಗುತ್ತದೆ? ಇದು 60 ಆಗುತ್ತದೆ ಅಂದಾಗ ಸೊ ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ 8 ಅಂತ ಹೇಳ್ಬೋದು. ಈ ಕ್ವಶನ್ ಮಾರ್ಕ್ ಇದ್ದಲ್ಲೇ ನಾವು 8 ಬರಿಬಹುದು. ಪ್ರಶ್ನೆ ಆನ್ಸರ್ ಏನಾಗುತ್ತದೆ? ಆಪ್ಷನ್ ಡಿ ಅಂತ ಆಗುತ್ತೆ. ಈ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಯಾವ್ದು ಸರಿ ಅಂದ್ರೆ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ಈ ತರ ಕರೆಕ್ಟ್ ಆಗಿ ಏನ್ ಮಾಡ್ರಿ, ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಜಾಸ್ತಿ ಕ್ವಶನ್ಗಳನ್ನ ಪ್ರಾಕ್ಟೀಸ್ ಮಾಡ್ರಿ, ಕರೆಕ್ಟ್ ಆಗಿ ಸ್ಟಡಿ ಮಾಡ್ತಾ ಹೋಗ್ರಿ. 29 13 18 60 ಆಕತಿ. 30 27 3 ಕೂಡಿಸಿ 60 ಆಕತಿ. 33 ಮತ್ತು 19 ಕೂಡಿಸಾಗ 52 ಆಕತಿ. 52ಕ್ಕಿಂತ 60 ಆಗ್ಬೇಕ್ರೆ ಎಷ್ಟು ಕಡಿಮೆ ಇದೆ? 8 ಕಡಿಮೆ ಇದೆ. 52 ಪ್ಲಸ್ 8 ಅಂದ್ರೆ 60 ಆಗುತ್ತದೆ. 8 ಈ ಕ್ವಶನ್ ಮಾರ್ಕ್ ದಲ್ಲಿ ಎಷ್ಟು ಸಂಖ್ಯೆ ಬರುತ್ತೆ ಆದಾಗ 8 ಸರಿಯಾದ ಉತ್ತರ ಆಯ್ತಾ. ಕರೆಕ್ಟ್ ಆಗಿ ಎಕ್ಸಾಮ್ ದಲ್ಲಿ ಏನ್ ಮಾಡ್ರಿ, ಈ ತರ ಪ್ರಿಪರೇಷನ್ ಅನ್ನ ವರ್ಕ್ ಮಾಡ್ರಿ. ಓಕೆ, ಸೊ ದೆನ್ ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್. ಸೊ ಮೂರನೇ ಕ್ವಶನ್ ಹೋಗೋಣ. ಸೊ ಮೂರನೇ ಕ್ವಶನ್ ನೋಡ್ರಿ, ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ರಿ. ಇದು ಕೂಡ ಇಂಪಾರ್ಟೆಂಟ್, ರೀಸೆಂಟ್ ಇಯರ್ ಕ್ವಶನ್ ಪೇಪರ್ ದಲ್ಲಿ ಬಂದಿರೋ ಪ್ರಶ್ನೆ ಇದೆ. ಇಂಥ ಎಲ್ಲಾ ಪ್ರಶ್ನೆಗಳನ್ನ ನೀವೇನ್ ಮಾಡ್ಬೇಕು, ಕಲೆಕ್ಟ್ ಮಾಡ್ಕೊಂಡು ಡೈಲಿ ಸ್ಟಡಿ ಮಾಡಬೇಕು. 1 ನಿಮಿಷ ಟೈಮ್ ಇದೆ. ಸೊ ಕರೆಕ್ಟ್ ಆಗಿ ಈ ಪ್ರಶ್ನೆಗೆ ಆನ್ಸರ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಫಾಸ್ಟ್ ಆಗಿ ತಿಳಿಸ್ಬೇಕು. 5 4 29 9 3 8 35 11 9 4 ಕ್ವಶನ್ ಮಾರ್ಕ್ 13 ಅಂತ ಇದೆ. ಈ ಪ್ರಶ್ನೆಗೆ ಆನ್ಸರ್ ಅನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫಾಸ್ಟ್ ಆಗಿ. ಇಲ್ಲಿ ಏನಿದೆ ನೋಡ್ರಿ, ಇಂಪಾರ್ಟೆಂಟ್ ಏನಿದೆ ಗಮನಿಸ್ಬೇಕಷ್ಟೇ. 1 ನಿಮಿಷ ಟೈಮ್ ಇದೆ. ಕರೆಕ್ಟ್ ಆಗಿ ಈ ಪ್ರಶ್ನೆಗೆ ಆನ್ಸರ್ನ ಪೆನ್ನ ಪೇಪರ್ ತಗೊಂಡ ಪಟ ಬಿಡಿಸ್ಬೇಕಷ್ಟೇ. ಕ್ವಶನ್ ಇದೆ, ಆಪ್ಷನ್ 56 46 43 49 ಅಂತ ಇದೆ. ಸೊ ಗಮನಿಸ್ಬೇಕಷ್ಟೇ. ಇಲ್ಲಿ ಒಂದ್ ಚೂರ ಕ್ಲೀನ್ ಆಗಿ ಕಾನ್ಸಂಟ್ರೇಟ್ ಮಾಡ್ರಿ. ಏನ್ ಕಾನ್ಸಂಟ್ರೇಟ್ ಮಾಡ್ಬೇಕಂದ್ರೆ ನೋಡ್ರಿ, ಇಲ್ಲಿ ನೋಡ್ರಿ 5 ಮತ್ತು 4 ಅಂತ ಇದೆ. ಇವನ್ ಏನ್ ಮಾಡೋಣ, ಫಸ್ಟ್ ಕೂಡಿಸ್ಬಿಡೋಣ, ಪ್ಲಸ್ ಮಾಡೋಣ. 5 ಪ್ಲಸ್ 4 ಮಾಡಿದಾಗ ಎಷ್ಟಾಗುತ್ತದೆ? 9 ಅಂತ ಬಂತು. ಇಲ್ಲಿ 9 ಇದೆ ನೋಡ್ರಿ, ಇಲ್ಲಿ 9 ಬಂತ. 5 ಪ್ಲಸ್ 4 ಮಾಡಿದಾಗ ಎಷ್ಟಾಗುತ್ತದೆ? 9 ಬಂತು. ಆಮೇಲೆ ಏನ್ ಮಾಡೋಣ, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿಬಿಡೋಣ ಆಯ್ತಾ. ಈ ತರ ಅಂದ್ರೆ 5 ಪ್ಲಸ್ 4 ಈಸ್ ಈಕ್ವಲ್ ಟು 9. ಆಮೇಲೆ 5 ಇಂಟು 4 ಮಾಡಿದಾಗ ಎಷ್ಟಾಗುತ್ತದೆ? 20 ಅಂತ ಆಗುತ್ತೆ. ಆಮೇಲೆ ಇದನ್ನ ಕೂಡಿಸ್ಬಿಡೋದು ಅಷ್ಟೇ. ಇದನ್ನ ಕೂಡಿಸ್ಬಿಟ್ಟು ಎಷ್ಟಾಗುತ್ತದೆ? 29 ಅಂತ ಬಂತು. ಈ ತರ ಕಾನ್ಸೆಪ್ಟ್. ಒಮ್ಮೆ ಪ್ಲಸ್ ಮಾಡೋದು, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡೋದು ಅಷ್ಟೇ ಆಯ್ತಾ. 5 ಪ್ಲಸ್ 4 9 9 ಬಂತು. ಆಮೇಲೆ 5 4 ಎಷ್ಟು? 20. ಆಮೇಲೆ ಇವೆರಡು ಕೂಡಿಸ್ಬೇಕು 29. ಅಂದ್ರೆ ಇಲ್ಲಿ 29 ಹೆಂಗ್ ಬಂತಂದ್ರೆ 9 ಪ್ಲಸ್ 20 ಕೂಡಿಸಾಗ 29 ಬರುತ್ತೆ. ಅದೇ ತರ ಮುಂದೆ ಫಾಲೋ ಮಾಡ್ತಾ ಹೋಗ್ಬೇಕು ಅಷ್ಟೇ. ಚೆಕ್ ಮಾಡ್ಬೇಕು ಕ್ವಶನ್ಗಳನ್ನ. ಇದೊಂದು ಲಾಜಿಕ್ ಯೂಸ್ ಆತಂದ್ರ ಅದ್ರ ತಕ್ಕಂಗೆ ನೆಕ್ಸ್ಟ್ ಚೆಕ್ ಮಾಡ್ಬೇಕು. ನೋಡ್ರಿ, ಈ ವ್ಯಾಲ್ಯೂ, ಈ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ ಎಲ್ಲ ಜಾಸ್ತಿ ಇದೆ ನೋಡ್ರಿ. ಇಲ್ಲಿ 35 ಇದೆ, ಇಲ್ಲಿ 29 ಇದ್ರೆ ಇಲ್ಲಿ 35 ಇದೆ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ ನೋಡ್ರಿ. ಅಲ್ಲಿ ವ್ಯಾಲ್ಯೂ ಕೂಡ ಅಲ್ಲಿ ಜಾಸ್ತಿ ಇದೆ ಆಪ್ಷನ್. ಅದನ್ನು ಕೂಡ ಗಮನಿಸ್ಬೇಕು ಅಷ್ಟೇ ನೀವು ಆಯ್ತಾ. ಆಮೇಲೆ ನೋಡ್ರಿ, ಇಲ್ಲಿ ಎಷ್ಟಿದೆ ಅಂದ್ರ 3 ಪ್ಲಸ್ 8 3 ಪ್ಲಸ್ 8 ಈಸ್ ಈಕ್ವಲ್ ಟು 11 ಆಗತ್ತೆ. 11 11 ಇಲ್ಲಿ 11 ಇದೆ ನೋಡ್ರಿ, 11 ಬಂತ. ಆಮೇಲೆ 8 3 24 ಅಂದ್ರ 3 ಇಂಟು 8 3 8 ಎಷ್ಟು? 24 ಅಂತ ಬಂದಾಗ
ಇವ್ನು ಕೂಡಿಸ್ಬೇಕು. 11 + 24 ಎಷ್ಟಾಗುತ್ತದೆ? 35 ಅಂತ ಆಗುತ್ತೆ. 35 35 ಬಂದಿದೆ ನೋಡಿ, 35 ಬಂದಿದೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ 9 4 ಅಂತ ಇದೆ, ಕ್ವಶನ್ ಮಾರ್ಕ್ ಇದೆ, 13 ಇದೆ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ 9 + 4 9 + 4 ಎಷ್ಟಾಗುತ್ತದೆ? ಸೊ 13 ಅಂತ ಆಗುತ್ತೆ. 9 + 4 ಎಷ್ಟು? 13. ಆಮೇಲೆ 9 4 ಎಷ್ಟು? 36. 9 4 36. ನಿಮಗ ಈ ತರ ಪ್ರಶ್ನೆ ಬಿಡಿಸ್ಬೇಕು. ಕೂಡಿಸುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರ, ಮಗ್ಗಿಗಳಾಗ್ಲಿ ಸೊ ಎಲ್ಲ ಕ್ಲೀನಾಗಿ ಗೊತ್ತಿರ್ಬೇಕಷ್ಟೇ. ಆಮೇಲೆ 13 + 36 ಎಷ್ಟಾಗುತ್ತದೆ? 39. 39 ಇಸ್ ಕರೆಕ್ಟ್ ಆನ್ಸರ್. ಈ ಪ್ರಶ್ನೆಗೆ ಎಷ್ಟಾಗುತ್ತದೆ? 39 ಬರ್ಬೇಕು. 39 ಬಂದಾಗ ಸೊ ಕರೆಕ್ಟ್ ಆಕತಿ. ಸೊ ಗಮನಿಸ್ಬೇಕು. 39 ಆಪ್ಷನ್ ಇಲ್ಲಿ ನೋಡ್ರಿ, 39 ಆಪ್ಷನ್ ಇಲ್ಲಿ ಏನಿದೆ? 39 ಅಂತ ತಿಳ್ಕೊಂಡ್ಬಿಡ್ರಿ. ಇದು ಆಪ್ಷನ್ ಡಿ ಎಷ್ಟು? 39 ಅಂತ ತಿಳ್ಕೊಂಡ್ಬಿಡ್ರಿ. 39 ಸೊ ಸಾರಿ 49 ಆಗತ್ತೆ. 49 49 ಕೂಡಿಸ್ಬೇಕು. 49 49 ಈ ಪ್ರಶ್ನೆಗೆ. ಇಲ್ಲಿ 13 ಮತ್ತು ನೋಡ್ರಿ 3 6 9 1 4 49 ಅಂತ ಇದೆ. ಸೊ 49 ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಸರಿಯಾದ ಉತ್ತರ. ಆಯ್ತಾ? ಸೊ ಗಮನಿಸ್ಬೇಕಷ್ಟೇ. ಇಲ್ಲಿ 9 4 13 ಆದ್ರೆ 9 4 36, 13 36 ಕೂಡಿಸ್ರೆ 49 ಇಸ್ ಕರೆಕ್ಟ್ ಆನ್ಸರ್. 49 ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಕರೆಕ್ಟ್ ಆಗಿ ಸೊ ಗಮನಿಸ್ಬೇಕಷ್ಟೇ. ಅರ್ಥ ಆಯ್ತಾ? ಸರಿ, ಮುಂದಿನ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಮುಂದಿನ ಕ್ವಶನ್ ಕರೆಕ್ಟ್ ಆಗಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಇದ್ರ ಎಕ್ಸಾಮ್ದಲ್ಲಿ ಎಲ್ಲ ಪ್ರಶ್ನೆಗಳು ಕೇಳ್ತಾನೆ ನಿಮ್ಗೆ ಕರೆಕ್ಟ್ ಆಗಿ. ಸೊ ನೀವು ಕೂಡ ಈ ಪ್ರಶ್ನೆಗೆ ಆನ್ಸರ್ ಮಾಡಿ. ಏನು ನೋಡ್ರಿ, ಇದು ಇಂಪಾರ್ಟೆಂಟ್ ಕ್ವಶನ್ ಇದೆ. 6 2 28 3 12 ಅಂತ ಇದೆ. 15 17 40 9 8 ಅಂತ ಇದೆ. 23 28 ಕ್ವಶನ್ ಮಾರ್ಕ್ 13 4 ಅಂತ ಇದೆ. ಕರೆಕ್ಟ್ ಆಗಿ ಎಲ್ಲ ಕೂಡ ಅಬ್ಸರ್ವ್ ಮಾಡ್ರಿ. ಆಮೇಲೆ ಆಪ್ಷನ್ಸ್ ಕೂಡ ಇದೆ. ಏನ್ ಮಾಡ್ಬೇಕು ಈ ಪ್ರಶ್ನೆಗೆ? ನಾವು ಆನ್ಸರ್ನ ಏನ್ ಮಾಡ್ಬೇಕು ನೋಡ್ಬೇಕಷ್ಟೇ. ಆಯ್ತಾ? ಇಲ್ಲಿ ಕರೆಕ್ಟ್ ಆಗಿ ಮಿಡಿಲ್ ವ್ಯಾಲ್ಯೂ ಜಾಸ್ತಿ ಇದೆ ನೋಡ್ರಿ. ಈ 28 ಇದ್ರೆ ಈ ವ್ಯಾಲ್ಯೂ ಜಾಸ್ತಿ ಇದೆ ನೋಡ್ರಿ. ಇಲ್ಲಿಯೂ ಸರ್ಕಲ್ ದಲ್ಲಿ 40 ಅಂತ ಇದೆ. ಈ ಸರ್ಕಲ್ ದಲ್ಲಿ ಸೊ ಜಾಸ್ತಿ ಬರ್ಬೇಕಂತ ಏನಿಲ್ಲ. ಅಲ್ಲಿ 11 5 1 14 ಅಂತ ಇದೆ. ಬಟ್ ಇಲ್ಲಿ ಮೇಲಿನ ವ್ಯಾಲ್ಯೂ ಜಾಸ್ತಿ ಇದ್ರೆ ಮಿಡಿಲ್ ವ್ಯಾಲ್ಯೂ ಕಡಿಮೆ ಆಗತ್ತೆ ನೋಡ್ರಿ. ಇಲ್ಲಿ 6 ಮತ್ತು 2 ಅಂತ ಇದೆ. ಇಲ್ಲಿ ಕೂಡಿಸೋಣ. ಈಗ 6 + 2 = ಎಷ್ಟಾಗುತ್ತದೆ ಅಂತ ಕೇಳಿದಾಗ 8. ಇಲ್ಲಿ ಮೇಲಿನ ಸಂಖ್ಯೆ ಕೂಡಿಸ್ಬಿಡೋಣ. 6 + 2 ಎಷ್ಟು? 8 ಆಯ್ತು. ಆಮೇಲೆ ಇಲ್ಲಿ 12 ಇದೆ, 3 ಇದೆ. 3 × 12 ಅಂದ್ರೆ 3 × 12 ಅಂದ್ರೆ ಎಷ್ಟಾಗುತ್ತದೆ? 36 ಆಗತ್ತೆ. ಈ 36 ಆದ್ರೆ ಇಲ್ಲಿ ಪ್ಲಸ್ ಮಾಡಬೇಕು, ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಷ್ಟೇ. ಮೇಲಿನ ವ್ಯಾಲ್ಯೂ ಪ್ಲಸ್ ಮಾಡ್ಕೋಬೇಕು. 6 + 2 ಆಮೇಲೆ 3 × 12 36. ಇನ್ನ 36ರಲ್ಲಿ -8 ಅನ್ನ ಕಡಿಬೇಕು. 36ರಲ್ಲಿ -8 ಕಳೆದಾಗ ಸೊ ಎಷ್ಟಾಗುತ್ತೆ ಕೇಳಿದಾಗ 28 ಬರುತ್ತೆ. 28. ಸೊ 28 ಈ ಮಿಡಿಲ್ ವ್ಯಾಲ್ಯೂ ಎಷ್ಟು ಬಂತು? 28 ಅಂತ ಬಂತು. ಈ ತರ ಬಿಡಿಸ್ಬೇಕಷ್ಟೇ. 6 + 2 8, 3 × 12 ಅಂದಾಗ 36 ಆಕತಿ. 36ಆಗ 8 ಕಳೆದಷ್ಟು 28. ಅದೇ ತರ ಇಲ್ಲೂ ಕೂಡ ಗಮನಿಸ್ಬೇಕಷ್ಟೇ. ಇಲ್ಲಿ ನೋಡ್ರಿ 15 + 17 15 + 17 ಅಂದಾಗ 32. ಆಯ್ತಾ? 32 7 5 ಎಷ್ಟಾಗುತ್ತದೆ? ಸೊ 12 12 ಆಮೇಲೆ 22 32 ಆಯ್ತು. ಆಮೇಲೆ ಇದು ಪ್ಲಸ್ ಮಾಡ್ಕೋಬೇಕು. ಆಮೇಲೆ ಇದು ಮಲ್ಟಿಪ್ಲಿಕೇಶನ್. 9 8 72. 9 × 8 9 8 ಎಷ್ಟು? 72. 72 ಬಂತ. ಸೊ 72 - 32 = ಎಷ್ಟು? 40. 40 ಬಂತ. ಸೊ ಇಲ್ಲಿ 40 ಇದೆ ನೋಡ್ರಿ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. 40. ಅದೇ ರೀತಿಯಾಗಿ ಸೊ ಈ ಒಂದು ಕ್ವಶನ್ ಮಾರ್ಕ್ ಇದ್ದಲ್ಲಿ ಇಲ್ಲಿ ಇರ್ತಕ್ಕಂಥ ಆಪ್ಷನ್ ಯಾವ್ದು ಬರುತ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬಟ್ ಇಲ್ಲಿ ನೋಡ್ರಿ ಎಲ್ಲ ಅಬ್ಸರ್ವ್ ಮಾಡ್ರಿ. ಪ್ರೀವಿಯಸ್ 2 ಏನಿದೆಯಲ್ಲ ಅದ್ರ ಸೇಮ್ ನೆಕ್ಸ್ಟ್ ಇದೆ. ಆಯ್ತಾ? ಅದ್ರ ಸೇಮ್ ನೆಕ್ಸ್ಟ್ ಇದೆ. ಸೊ ಈ ತರ ನೀವೇನ್ ಮಾಡ್ಬೇಕು? ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕಷ್ಟೇ. ಆಯ್ತಾ? ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫಾಸ್ಟ್ ಆಗಿ. ಸೊ ನೋಡ್ರಿ ಇಲ್ಲಿ ಪ್ಲಸ್ ಮಾಡು. 23 ಮತ್ತು 28 ಕೂಡಿಸಿದಾಗ ಎಷ್ಟಾಗುತ್ತದೆ? ಸಾರಿ 8 3 11 11 + 20 31 31 + 20 51. ಅಂದ್ರೆ 23 + 28 = ಎಷ್ಟು? 51. ಆಮೇಲೆ 13 4 52. 13 × 4 ಮಾಡಿದಾಗ 52 ಬರುತ್ತದೆ. 52. ಸೊ 52 - 51 = 1 0 1. ಸೊ ಹಾಗಾದ್ರೆ ಈ ಪ್ರಶ್ನೆಗೆ ಆನ್ಸರ್ ಎಷ್ಟಾಗುತ್ತದೆ? 0 1 ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ನೋಡ್ರಿ 52ರಾಗ 51 ಕಳಿಬೇಕು. 52ದಲ್ಲಿ 51 ಕಳೆದಾಗ ಎಷ್ಟಾಗುತ್ತದೆ? 0 1. ಅಂದ್ರೆ ಈ ಪ್ರಶ್ನೆಗೆ ಆನ್ಸರ್ ಎಷ್ಟು? 0 1 ಅಂತ ಹೇಳ್ಬೋದು ಅಷ್ಟೇ. ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಕರೆಕ್ಟ್ ಆಯ್ತಾ? ಸೊ ಈ ತರ ಏನ್ ಮಾಡಬೇಕು? ಡೈಲಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕಷ್ಟೇ. ಎಲ್ಲ ಎಕ್ಸಾಮ್ಗಳಲ್ಲಿ ಇಂಥ ಪ್ರಶ್ನೆಗಳನ್ನ ಕೇಳ್ತಾನೆ.
ನೀವು ಕರೆಕ್ಟ್ ಆಗಿ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕಷ್ಟೇ. ಮತ್ತೆ ಇಂಥ ಚಿತ್ರ ನೋಡಿದ ತಕ್ಷಣ ಏನ್ ಮಾಡೋದು, ಭಯ ಪಡಬಾರ್ದು. ಕರೆಕ್ಟ್ ಆಗಿ ನೋಡಿ ನೀಟ್ನೆಸ್ ಆಗಿ ಅಬ್ಸರ್ವ್ ಮಾಡಿ ಬಿಡಿಸ್ಬೇಕಷ್ಟೇ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ. ಸೊ ಮುಂದಿನ ಕ್ವಶನ್ ಕೂಡ ವೆರಿ ಇಂಪಾರ್ಟೆಂಟ್ ಇದೆ. ಇದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫಾಸ್ಟ್ ಆಗಿ. ಈ ಪ್ರಶ್ನೆಗೆ ಆನ್ಸರ್ನ ಕಮೆಂಟ್ ಬಾಕ್ಸ್ ತಿಳಿಸಿ. 1 ನಿಮಿಷ ಟೈಮ್ ಇದೆ ನೋಡಿ, ಕರೆಕ್ಟ್ ಆಗಿ ನೋಡ್ರಿ. ಇಲ್ಲಿ 5 ಇದೆ, 6 ಇದೆ, 12, 4 ಅಂತ ಇದೆ. 6, 7, 21, 5, 4, 8 ಕ್ವಶನ್ ಮಾರ್ಕ್ 10 ಅಂತ ಇದೆ. ದೀಸ್ ಆರ್ ದ ಆಪ್ಷನ್. 12, 35, 32, 42 ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಫಾಸ್ಟ್ ಆಗಿ ತಿಳಿಸ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ 5 ಇದೆ, 12 ಇದೆ, 4 ಅಂತ ಇದೆ, ಇಲ್ಲಿ 6 ಇದೆ. ಇಲ್ಲ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಈ ತರ ಪ್ರಶ್ನೆಗಳನ್ನ ನಮ್ಮ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳ್ತಾನೆ. ಕರೆಕ್ಟ್ ಆಗಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಯಾವ ತರ ಬಿಡಿಸ್ಬೇಕು ಕರೆಕ್ಟ್ ಆಗಿ ನೋಡ್ರಿ. ಹನ್ನೆರಡು, 35, 32, 42 ಆಪ್ಷನ್ಸ್ ಇದೆ, ಗಮನಿಸ್ಬೇಕಷ್ಟೇ. ಏನಿಲ್ಲ, ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗ್ಬೇಕಷ್ಟೇ ನೋಡ್ರಿ. ಈ ಮಿಡಿಲ್ ವ್ಯಾಲ್ಯೂ ಜಾಸ್ತಿ ಇದೆ, ಇಲ್ಲೂ ಜಾಸ್ತಿ ಇದೆ ಅಂದಾಗ ಅಲ್ಲಿ ಅಬ್ಸರ್ವ್ ಮಾಡ್ಬೇಕು. ಏನಂದ್ರೆ ಇಲ್ಲಿ 5 ಮತ್ತು 6 ಅಂತ ಇದೆ ನೋಡ್ರಿ. 5, 8, 6, 8, 4 ನೋಡಿ. 5, 6 30. 5, 6 ಎಷ್ಟು 30. 30 × 4 ಮಾಡಿದಾಗ ಎಷ್ಟಾಗುತ್ತದೆ ಅಂದ್ರೆ 120 ಆಕತಿ, 120 ಆಕತಿ. ಆಯ್ತಾ? ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಷ್ಟೇ. 5, 6 30, 34 120 ಅಂದ್ರೆ 120 ಅಂತ ಬಂತು. 120 ಡಿವೈಡೆಡ್ ಬೈ 10 ಅಂತ ಮಾಡ್ಕೋ. 10 ಕಾಮನ್, ಇಲ್ಲೂ 10 ಬಳಕೆ ಮಾಡ್ಕೋಬೇಕು, ಇಲ್ಲೂ ಕೂಡ 10, ಅಲ್ಲೂ ಕೂಡ 10 ಬಳಕೆ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ 12 ವ್ಯಾಲ್ಯೂ ಬರ್ಬೇಕಂದ್ರೆ ಇಲ್ಲಿ ನೋಡ್ರಿ, ಇಲ್ಲೊಂದು 0 ಕ್ಯಾನ್ಸಲ್ ಮಾಡ್ರಿ. ಸೊ ಎಷ್ಟು ವ್ಯಾಲ್ಯೂ ಬಂತಿದ್ದು 12 ಬಂತು, ಅದಕ್ಕೆ 12 ಆನ್ಸರ್. 12 ಈ ಮಿಡಲ್ ಸಂಖ್ಯೆ 12 ಹೆಂಗ್ ಬಂತಂದ್ರೆ 0 ಕ್ಯಾನ್ಸಲ್ ಮಾಡೋದು. 10 ಎಲ್ಲಿದು ಬಂತಂದ್ರೆ ನಾವು ಕಾಮನ್ ಆಗಿ ತೆಗೆದುಕೊಳ್ಬೇಕು ಎಲ್ಲಾ ಕಡೆ. ಆಯ್ತಾ? ಆಮೇಲೆ ನೆಕ್ಸ್ಟ್ ನೋಡಿ, ಇಲ್ಲಿ 6, 7, 42. 6 × 7 × 5 ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 6, 7, 42, ಇಲ್ಲಿ 210 ಆಕತಿ. 210 ಡಿವೈಡೆಡ್ ಬೈ 10. ಇಲ್ಲಿ ನೋಡಿ, ಇಲ್ಲೂ 10 ಬಳಕೆ ಮಾಡಿವಿ, ಇಲ್ಲೂ 10 ಬಳಕೆ ಮಾಡಿವಿ, ನೆಕ್ಸ್ಟ್ ಕೂಡ 10 ಬಳಕೆ ಮಾಡ್ಕೋಬೇಕು. ಆಮೇಲೆ 0 ಕ್ಯಾನ್ಸಲ್, ಇಲ್ಲಿ 21 ಬಂತ. ಹಾಗಾದ್ರೆ ಇಲ್ಲಿ 21 ಬರ್ಬೇಕು. ಈ ಒಂದು ತ್ರಿಭುಜದಲ್ಲಿ 21 ಮಿಡಲ್ ಬರ್ಬೇಕು ಅಷ್ಟೇ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲೂ ಮಲ್ಟಿಪ್ಲಿಕೇಶನ್ 4 × 8 × 10. ಆಯ್ತಾ? 4 ಎಂಟ್ಲೆ 32. 32 × 10 ಅಂದ್ರೆ ಎಷ್ಟಾಗುತ್ತದೆ 320 ಅಂತ ಆಗುತ್ತೆ. 4 ಎಂಟ್ಲೆ 32. 32 × 10 320. ನೆಕ್ಸ್ಟ್ 320 ಡಿವೈಡೆಡ್ ಬೈ 10. ಆಯ್ತಾ? 0 ಕ್ಯಾನ್ಸಲ್, ಇಲ್ಲಿ ಎಷ್ಟು ಬಂತು ವ್ಯಾಲ್ಯೂ 32 ಅಂತ ಬಂತು. ಸೊ 32 ಹೋದ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ 32 ಕರೆಕ್ಟ್ ಆನ್ಸರ್. 32 ಇಸ್ ಪರ್ಫೆಕ್ಟ್ ಆನ್ಸರ್. ಆಯ್ತಾ? ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಈ ತರ ಪ್ರಶ್ನೆಗಳನ್ನ ಏನ್ ಮಾಡ್ಬೇಕು, ಡೈಲಿಯಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿದ್ದೇ ಆದ್ರೆ ಸೊ ಆಟೋಮೆಟಿಕ್ ಆಗಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನೇ ಪ್ರಶ್ನೆ ಬಂದ್ರು ಕೂಡ ನೀವು ಬಿಡಿಸ್ಬೋದು. ಡೈಲಿ ವರ್ಕ್ ಮಾಡಿದಾಗ ಅನುಕೂಲ ಆಗದ. ಡೈಲಿ 1 ಗಂಟೆ ಆದ್ರೂ ಕೂಡ ನೀವೇನ್ ಮಾಡ್ಬೇಕು, ಸೊ ಕರೆಕ್ಟ್ ಆಗಿ ಸೊ ಈ ತರ ಪ್ರಶ್ನೆಗಳನ್ನ ಬಿಡಿಸಿ. ಆಮೇಲೆ ಕಂಟಿನ್ಯೂಸ್ ಆಗಿ ನಮ್ಮ ವಿಡಿಯೋಗಳನ್ನ ಎಲ್ಲ ವಾಚ್ ಮಾಡ್ರಿ. ಎಲ್ಲ ಒಂದೊಂದು ನಿಮಿಷದ ಕೂಡ ವಿಡಿಯೋ ಮಾಡೀನಿ, ಅದ್ರ ಲಾಂಗ್ ವಿಡಿಯೋನು ಕೂಡ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಕೂಡ ಗಮನಿಸ್ರಿ. ಎಲ್ಲಾ ಕ್ವಶನ್ಗಳನ್ನ ಒಂದು ನೋಟ್ಬುಕ್ ಮಾಡ್ಕೊಂಡು ನೀಟ್ನೆಸ್ ಆಗಿ ಬರೆದು ಆಮೇಲೆ ಪ್ರಾಕ್ಟೀಸ್ ಮಾಡ್ರಿ. ಡೈಲಿ ಸ್ವಂತಾಗಿ ನೀವು ಬಿಡಿಸ್ಬೇಕಷ್ಟೇ, ಅಂದಾಗ ಮಾತ್ರ ಎಕ್ಸಾಮ್ ಕ್ಲಿಯರ್ ಆಗತ್ತೆ. ಸೊ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಬಿಡಿಸಿ, ಅನುಕೂಲ ಆಗತ್ತೆ. ಆಯ್ತಾ? ನೆಕ್ಸ್ಟ್ ಸೊ ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾ ಬರೆದಿರುವ ಒಂದು ಪುಸ್ತಕ ಏನಿದೆ ಅಂದ್ರೆ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ಅಂತ ಇದೆ. ಇದು ಎಲ್ಲಾ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ವೆರಿ ಇಂಪಾರ್ಟೆಂಟ್. ಈ ಒಂದು ಪುಸ್ತಕದಲ್ಲಿ ಒಂದು 42 ಚಾಪ್ಟರ್ಗಳನ್ನು 42 ಅಧ್ಯಾಯಗಳನ್ನ ಈ ಒಂದು ಪುಸ್ತಕದಲ್ಲಿದೆ. ಮೋರ್ ದೆನ್ 3000 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇದೆ. ಮೋರ್ ದೆನ್ 3000 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅಂತ ಇದೆ. ಆಮೇಲೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವ ಒಂದು ಪ್ರಶ್ನೆಗಳನ್ನ ಮತ್ತು ಮಾಡೆಲ್ ಕ್ವಶನ್ಗಳನ್ನ ಈ ಪುಸ್ತಕದಲ್ಲಿದೆ. ಒಂದೊಂದು ಚಾಪ್ಟರ್ದಲ್ಲಿ ಏನಿದೆ ಅಂದ್ರೆ 70ರಿಂದ 100 ಪ್ರಶ್ನೆಗಳನ್ನ ಈ ಪುಸ್ತಕದಲ್ಲಿ ಕೊಡಲಾಗಿದೆ. ಎಲ್ಲರೂ ಕೂಡ ಈ ಪುಸ್ತಕ ನಿಯರೆಸ್ಟ್ ಪುಸ್ತಕ ಮಳಿಗೆಯಲ್ಲಿ ಮತ್ತು ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಮತ್ತು ಅಮೆಜಾನ್ ದಲ್ಲಿ ಕೂಡ ಈ ಪುಸ್ತಕ ಇದೆ. ಎಲ್ಲರೂ ಕೂಡ ಒಂದು ಖರೀದಿ ಮಾಡ್ಕೊಂಡು ಡೈಲಿ ಸ್ಟಡಿ ಮಾಡ್ತಾ ಬರ್ರಿ. ಆಯ್ತಾ? ಸೊ ಕರೆಕ್ಟ್ ಆಗಿ ನೋಡ್ರಿ. ಆಮೇಲೆ ಕರೆಕ್ಟ್ ಆಗಿ ಏನ್ ಮಾಡಬೇಕು, ಡೈಲಿ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಅನುಕೂಲ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಸೊ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರೂ ಕೂಡ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಕೂಡ ನಾವು ಸಿಗೋಣ.
ಎಲ್ಲರೂ ಕೂಡ ಇದೇ ತರ ಡೈಲಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಥ್ಯಾಂಕ್ ಯು ಸೋ ಮಚ್.